ಭಾಳ ಸಂತೋಷ ಆಗುತ್ತೆ. ಕನ್ನಡದ ಚಿತ್ರೋದ್ಯಮದಲ್ಲಿ ಈ ಥರದ ಚಿತ್ರಗಳು ಬರಲಿ, ಇಂಥ ಚಿತ್ರಗಳು ಬೇರೆ ಚಿತ್ರಗಳಿಗೆ ಪ್ರೇರಣೆ ಆಗಲಿ, ಯಾರದ್ದು ಬಂದರೂ ಸಂತೋಷ ಪಡೋಣ. ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಬೋದು, ಯಾವತ್ತೂ ತಲೆ ತಗ್ಸಕ್ಕೆ ನಾವು ಬಿಡಲ್ಲ, ತಲೆ ಎತ್ಕೊಂಡು ಓಡಂಗಿರುತ್ತೆ. ಹೆಮ್ಮೆಯಿಂದ ನೋಡಿ ಸಿನಿಮಾ. ಕೆಲವು ಸರಿ ಇಂಥ ಕೆಲವು ಪ್ರಯೋಗಗಳೇ ಮುಂದಿನ ದೊಡ್ಡ ಪ್ರಯೋಗಗಳಿಗೆ ಸ್ಫೂರ್ತಿನೂ ಆಗ್ಬೋದು, ಗೊತ್ತಿಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು ಈ ಇಡೀ ಈ ಮೂವಿಯ ಸಂಬಂಧದಲ್ಲಿ. ಅದರ್ವೈಸ್ ಮೂವಿ ಬರುತ್ತೆ, ಮೂವಿ ಹೋಗುತ್ತೆ, ಜನ ಇಷ್ಟಪಡ್ತಾರೆ, ಜನ ಇಷ್ಟಪಡಲ್ಲ. ಅದೆಷ್ಟೋ ದುಡ್ಡು ಮಾಡುತ್ತೆ, ಎಷ್ಟೆಷ್ಟೋ ಡಬಲ್ ದುಡ್ಡು ಮಾಡುತ್ತೆ, ಟ್ರಿಪಲ್ ದುಡ್ಡು ಮಾಡುತ್ತೆ. ಬಟ್ ಆ ಮೂವಿ ಬಿಟ್ಟೋಗೋ ಇಂಪ್ಯಾಕ್ಟ್ಗಳನ್ನು ಜನ ವರ್ಷ 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 ದಶಕಗಳ ಕಾಲ ಜ್ಞಾಪಿಸ್ಕೊತಾರೆ. 2 ಲುಕ್ಕಲ್ಲಿ ಇದ್ದಾರೆ ಅವರು. ದಕ್ಷಿಣ ಭಾರತದ, ಅದರಲ್ಲೂ ಕನ್ನಡದ ಸಿನಿಮಾಗಳು ಸಕ್ಸಸ್ ಆಗಬೇಕು ಅಂದರೆ ಅಷ್ಟು ಸುಲಭನೇ. ಎಂತೆಂಥ ಶಕುನಿಗಳಿವೆ, ಅದಾಗಬಾರದು ಅಂತ ಬಯಸಕ್ಕೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇವೆ. ಅಯ್ಯೋಯ್ಯೋ, ಅದಕ್ಕೆ ಹೇಳಿದ್ದು ನಾನು ಅದನ್ನು. ನನ್ನ ಉದ್ದೇಶ ಅಂದರೆ ನಮ್ಮ ಕರ್ನಾಟಕದ್ದು, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡದವ್ರದ್ದು ಯಾರದ್ದಾರು ಆಗಲಿ ಕ್ಲಿಕ್ ಆದರೆ ನಾವು ಎದ್ದೆದ್ದು ಕುಣಿಬೇಕು. ಯಾಕಂದರೆ ನಮಗೆ ಸಂತೋಷ ಪಡೋಕ್ಕದು ಒಂದೇ ಇರೋದು. ಈಗದು ಆಗ್ತಾ ಇರೋದ್ರಿಂದ ಅದನ್ನು ನಾವು ಬೆಳೆಸ್ಕೋಬೇಕು. ಖಂಡಿತ. ಇದರ ಮೂಲಕ ಚಿತ್ರೋದ್ಯಮ ಇನ್ನೊಂದು ಹೊಸ ಅವತಾರವನ್ನು ಎತ್ತಬಹುದೇನೋ ಆಸೆ ಆಗತ್ತೋ ಬಿಡುತ್ತೋ. ಹೌದು. ಬಟ್ ಆಸೆನೇ ಪಡೆದಿದ್ರೆ ಆಗೋದರ ಬಗ್ಗೆ ಕನಸು ಕಾಣೋದು ಹೇಗೆ ಅಲ್ವಾ? ಕರೆಕ್ಟ್. ಅದಾಗಬೇಕು ಅಷ್ಟಕ್ಕಷ್ಟೇ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.